ಸಿನಿಮಾಯಿಂದ ಫ್ರೆಂಡ್ಸ್ ಅಲ್ಲ, ಸಿನಿಮಾಯಿಂದ ಫ್ರೆಂಡ್ಸ್. ಓಕೆ, ಇವರೇ ಈ ಸಿನಿಮಾದ ನಿರ್ದೇಶಕರು, ಈ ಹಾಡು ಬರೆದಿರುವಂತ ಬರಹಗಾರರು, ಈ ಹಾಡನ್ನ ಹಾಡಿರುವಂತ ಗಾಯಕರು. ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಇದೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ. ಆ್ಯಂಡ್ ಇಬ್ಬರು ಸ್ಪೆಷಲ್ ಗೆಸ್ಟ್, ಇಬ್ಬರು ನನ್ನ ಆತ್ಮೀಯ ಗೆಳತಿ ಇದ್ದಾರೆ, ಸಂಜನಾ ಆನಂದ್ ಅವರು ಮತ್ತು ರಾಶಿಕಾ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಹಾಯ್ ಕಾಶಿಮಾ, ಸೊ ಲುಕಿಂಗ್ ಗುಡ್. ಸೊ ಸಾಂಗ್ ಎಲ್ಲ ಕೇಳಿದ್ರಿ, ಸುಮ್ಮನೆ ಆನೆಸ್ಟಾಗಿ ಹೇಳ್ಬಿಡಿ ಏನು ಅನ್ನಿಸ್ತು ಸಾಂಗ್ ಎಲ್ರಿಗೂ ಅಂತ. ಥ್ಯಾಂಕ್ ಯು. ಸೊ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಒಬ್ಬ ಒನ್ ಸೈಡ್ ಲವರು ಎಷ್ಟು ಕ್ರೇಜಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ಹುಡುಗಿಯಿಂದ ಹೋದರೆ ಏನೆಲ್ಲ ಹೇಳ್ಬೋದು ಅದನ್ನೆಲ್ಲ ಈ ಸಾಂಗ್ ಮೂಲಕ ಹೇಳ್ಸಿದೀವಿ ಅಷ್ಟೇ. ಸಿನಿಮಾ ಕಾನ್ಸೆಪ್ಟ್ ಏನು ಬೇಕಿತ್ತು ಅದನ್ನೇ ಬರೆದ್ಬಿಟ್ಟು ಅದನ್ನೇ ಹಾಡಿದ್ದೀವಿ. ಸೊ ಐ ಹೋಪ್ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಇದುವರೆಗೂ ನಾವು ಯಾರ್ಯಾರಿಗೆ ಕೇಳಿಸಿದೀವಿ, ಎಲ್ಲೆಲ್ಲಿ ಕೇಳಿದಾರೋ ಇದಕ್ಕೆ ಮುಂಚೆ ಎಲ್ಲರೂ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ರು. ಸೊ ಹೋಪ್ಫುಲಿ ನೋಡೋಣ, ಚೆನ್ನಾಗಾಗುತ್ತೆ ಸಾಂಗು. ಆ್ಯಂಡ್ ಈ ಸಾಂಗ್ನ ಮೇನ್ ಕ್ರೆಡಿಟ್ಸು ನನ್ನ ಟೆಕ್ನಿಷಿಯನ್ಸಿಗೆ ಕೊಡ್ತೀನಿ. ಯಾಕೆಂದರೆ ನಮ್ಮ ಮ್ಯೂಸಿಕ್ ಮಾಡಿರೋ ಸೂರಜ್ ಜಾಯ್ಸ್ ಆಗಿರ್ಬೋದು, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಅವರು. ಯಾಕೆಂದರೆ ಸಿನಿಮಾದ ಒಂದು ಹಾಡಲ್ಲ, ಪ್ರತಿಯೊಂದು ಹಾಡು ಕೂಡ ಸಿನಿಮಾನ ಅದೇ ರೀತಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟೀಸರಲ್ಲಿ ಏನು ನೋಡಿದ್ರು ಆ ಮ್ಯೂಸಿಕ್ ಆಗಿರ್ಬೋದು, ಅಂದರೆ ಸಿನಿಮಾಲಿಗೆ ಮಾಡಿರೋ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲ ತುಂಬ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಮೇಜರ್ ಕ್ರೆಡಿಟ್ಸ್ ಸೂರಜ್ ಜಾಯ್ಸ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ. ಅದಾದ ನಂತರ ಇದನ್ನು ಕೋರಿಯೋಗ್ರಾಫ್ ಮಾಡಿದ ನಮ್ಮ ಅಭಿಷೇಕ್ ಮಠದ್ ಮಾಸ್ಟ್ರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟ್ರೆ, ಅದ್ಭುತವಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವಾಗಲೂ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನನಗೆ 3 ಜನ ಪಿಲ್ಲರ್ ಅಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು, DOP, ನಮ್ಮ ಎಡಿಟರ್ ಅಂತೇಳಿ, ನಮ್ಮ ಸೌಂಡ್ ಡಿಸೈನರ್ ನವೀನ್ ಸರ್ ಅಂತ ಇದ್ದಾರೆ, ಅವರು ಕೂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ಕೂಡ ನೀವೇ ಆಗಿರೋದು ಸ್ವಲ್ಪ ಸಿನಿಮಾ ಬಗ್ಗೆ. ಸೊ ಹಾಡಿರೋದವ್ರೆ ಹೆಂಗಾಗಿದೆ ಬೇಡ ಹಾಡಿ ಸರ್, ಪರವಾಗಿಲ್ಲ ಹೇಳೋದಾದ್ರೆ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರ ಮಧ್ಯೆ ಕ್ಷಮೆ ಇರಲಿ, ಒಂದು ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಆಗಲಿಕ್ಕೆ. ಸೊ ನೀವೆಲ್ಲ ಅಷ್ಟು ಟೈಮ್ನಲ್ಲಿ ಕಾದು ವೆಯ್ಟ್ ಮಾಡಿದ್ದೀರಾ. ಸೆಕೆಂಡ್ ಒನ್ನು, ಈ ಸಿನಿಮಾದಲ್ಲಿ ಇದೊಂದು ಸಿನಿಮಾ ಪ್ರೋಸೆಸ್ ಹೇಗಿತ್ತಂದರೆ ಇದೊಂಥರ ಫನ್ ಆಗಿ ಒಂದು ಎಂಜಾಯ್ಮೆಂಟ್ ಥರ ಇತ್ತು. ಎಲ್ಲ ಟೀಮು ಮತ್ತು ಈ ನಮ್ಮ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಳಾಗಲಿ ಯಾರೂ ಅವ್ರದ್ದೇ ಆದ ಬೌಂಡ್ರಿ ಹಾಕ್ಕೊಂಡು ನಾನು ಇದೇ ಕೆಲಸ ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಯಾವುದೂ ಇಲ್ಲದೆ ಅವರೆಲ್ಲ ಒಂದೊಳ್ಳೆ ಫ್ರೆಂಡ್ಸ್ ಥರ ನೀಟಾಗಿ ನನ್ನ ಕೆಲಸನ ಕಡಿಮೆ ಮಾಡಿಬಿಟ್ಟು ನನ್ನ ಕೆಲಸನೂ ಅವರೇ ಮಾಡಿಕೊಂಡು, ಎಕ್ಸೆಪ್ಟ್ ದುಡ್ಡು ಕೊಡೋದು ಬಿಟ್ಟರೆ ಬೇರೆ ಎಲ್ಲ ಕೆಲಸನೂ ಅವರೇ ಮಾಡ್ಕೊಂಡು ಸಿನಿಮಾ ಮುಗಿಸ್ಕೊಬಿಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಆ್ಯಂಡ್ ಸೆಕೆಂಡ್, ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಿನಿಮಾ ನಿಜವಾಗ್ಲೂ ಒಂದು ಮ್ಯೂಸಿಕಲ್ ಹಿಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೂರಜ್ ಆಕ್ಚುಲಿ ಒಂದಕ್ಕಿಂತ ಒಂದು ವೆರೈಟಿಯಾಗಿ ಸಾಂಗ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಗಳ ಮಧ್ಯನೇ ಡಿಬೇಟ್ ಇತ್ತು ಫಸ್ಟ್ ಯಾವ ಸಾಂಗ್ ಬಿಡಬೇಕು ಅಂತ. ಅಷ್ಟು ಚೆನ್ನಾಗಿದೆ, ಯಾವ್ದು ಬಿಟ್ರೆ ಚೆನ್ನಾಗಿ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಒಪಿನಿಯನ್ನು. ಇನ್ನೂ 4 ಸಾಂಗ್ ಇದಾವೆ, ಪ್ರತಿಯೊಂದು ಸಾಂಗ್ನು ನಿಮ್ಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಾವುಗಳಂತೂ ಅದನ್ನ ಕೇಳಿ 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 ನಮ್ಗೆ ಆಗ್ಲೇ ಯಾವುದೋ ಒಂದು ಹಿಟ್ ಸಿನಿಮಾ ಸಾಂಗ್ ಕೇಳ್ತಾ ಇರೋ ಫೀಲಿಂಗ್ ಬರ್ತಾ ಇದೆ, ಹಂಗಿದೆ ಸಾಂಗ್ಸ್ ಎಲ್ಲಾನು. ಸಿನಿಮಾನು ಚೆನ್ನಾಗೇ ಬಂದಿದೆ. ಆ್ಯಂಡ್ ಒಂದು ಕಾಪಿ ನಾವು ರೀಸೆಂಟಾಗಿ ನೋಡಿದ್ದೀನಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಸಿನಿಮಾನು ಇಷ್ಟ ಆಗುತ್ತೆ, ಅದಲ್ಲದೆ ಜೊತೆಗೆ ನಮ್ಮ ಎಲ್ಲ ಸಾಂಗ್ಗಳು ನಿಮ್ಮನ್ನ ಎಂಜಾಯ್ ಮಾಡಿಸ್ತವೆ ಅನ್ನೋದು ಡೆಫಿನೆಟ್ ಆಗಿ ನಾನು ನಂಬ್ತಾ ಇದ್ದೀನಿ. ನಿಮ್ಮಗಳ ಪ್ರೋತ್ಸಾಹ ಮತ್ತು ಸಹಕಾರ ಯಾವಾಗಲೂ ನಮ್ಮ ಜೊತೆಗಿರಲಿ. ಯಾವುದೋ ಒಂದು ಫಿಲ್ಮಲ್ಲಿ ನನಗೆ ಸಕ್ಸಸ್ ಬರೋ ಥರ ಎಲ್ಲರೂ ಸಪೋರ್ಟ್ ಮಾಡಿ, ಸೊ ದಟ್ ನಾನು ಇನ್ನೂ ಒಂದಷ್ಟು ಸಿನಿಮಾ ಮಾಡೋಷ್ಟು ಶಕ್ತಿ ಧೈರ್ಯ ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ. ಇನ್ನು ಆಸ್ ಎ ಗೆಸ್ಟ್ ಆಗಿ ಬಂದಿರೋ ಸಂಜನಾ ಆಗಲಿ, ರಾಶಿಕಾ ಆಗಲಿ, ಥ್ಯಾಂಕ್ ಯು ಮೇಡಮ್. ನೀವು ಇಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ನಿಮ್ಮ ಸಿನಿಮಾ ಪ್ರಮೋಷನ್ಸ್ ನಡೀತಾ ಇದೆ ನನಗೆ ಗೊತ್ತು, ಅದ್ರ ಮಧ್ಯೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿರೋದು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹ್ಯಾವಿಂಗ್ ಯು ಗೈಸ್ ಹಿಯರ್. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ರಾಹುಲ್ ಇಸ್ ಲೈಕ್ ಮೈ ಬ್ರದರ್. ಸೊ ಅವರು ಹೀರೋ ತರ ಬಿಹೇವ್ ಮಾಡದೆ ಒಂದು ಸಿನಿಮಾ ತಂಡದ ತರದಲ್ಲೂ ಇನ್ವಾಲ್ವ್ ಆಗಿ ಚಿಕ್ಕದು ದೊಡ್ಡದು ಒಂದು ಎಲ್ಲಾ ಕೆಲಸನೂ ನಿಂತು ನಮ್ಮ ಪರವಾಗಿ ಮಾಡ್ತಾ ಇದ್ದಾನೆ. ಐ ಆಮ್ ವೆರಿ ಹ್ಯಾಪಿ ರಾಹುಲ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ಏಜ್ ಗ್ರೂಪ್ ಅಲ್ಲಿ ಇರುವಂತ ಹೀರೋಗಳ ಕಡಿಮೆ ಇದೆ, ಕೊರತೆ ಇದೆ, ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ನೀವು ಒಬ್ಬರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಒಂದು ಒಳ್ಳೆ ಹೀರೋ ಆಗ್ತೀರಾ ಅಂತ ನನಗೆ ಡೆಫಿನೆಟ್ಲಿ ಭರವಸೆ ಇದೆ. ಕಾಶಿಮಾ, ಯು ಲುಕ್ ರಿಯಲಿ ಗುಡ್ ಆನ್ ಸ್ಕ್ರೀನ್ ಅಂಡ್ ಡೆಫಿನೆಟ್ಲಿ ನಿಮಗೂ ಇದೊಂದು ಒಳ್ಳೆ ಹೆಸರು ತಂದು ಕೊಡ್ಲಿ. ಅಂಡ್ ಇದರಲ್ಲಿ ಆಕ್ಟ್ ಮಾಡಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಅಂದ್ರೆ ಬೇರೆ ಬೇರೆ ಇವೆಂಟ್ ಬರುತ್ತೆ, ಇನ್ನು
ಭಾರತಿ ಅವರದ್ದು ರೋಲ್ ಬಹಳ ಯುನೀಕ್ ಆಗಿದೆ. ಅವ್ರನ್ನ ನೀವು DKD ನಲ್ಲಿ ಅವ್ರ ಡ್ಯಾನ್ಸ್ ಗಳೆಲ್ಲ ನೋಡಿದ್ದೀರಾ, ಬಟ್ ಈ ರೋಲ್ ಅಲ್ಲಿ ರಿಯಲ್ ಪರ್ಫಾರ್ಮೆನ್ಸ್ ರೋಲ್ ಅದು. ನಮಸ್ತೆ, ನನ್ನ ಪೂರ್ತಿ ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಒಂದು 16 ಸಿನಿಮಾ ಆಗಿದೆ, ಬಟ್ ಒಂದು ಒಳ್ಳೆ ಸಿನಿಮಾ ಆಕ್ಚುಲಿ ಮಾಡಬೇಕು ಅನ್ನೋದೊಂದು ಹಸಿವು. ಆ ಹಸಿವು ನಮ್ಮ ಮನೋಜ್ ಅವರ ಹಸಿವು ಜೊತೆ ಆಗಲಿ, ಇಲ್ಲ ನಮ್ಮ ಇಡೀ ತಂಡದ ಹಸಿವು ಜೊತೆ ಮ್ಯಾಚ್ ಆಯಿತು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿ. ಈ ಹಾಡಿನ ಸ್ಪೆಷಾಲಿಟಿ ಏನು ಅಂದರೆ, ನಾವು ಒಂದಷ್ಟು ಟ್ಯೂನ್ಗಳು ನಾವು ಯೂಶುವಲ್ ಆಗಿ ನಮ್ಮ ಒಂದು ಸ್ಟುಡಿಯೋಲಿ ಕೂತ್ಕೊಂಡು ನಾವು ಅಲ್ಲಿ ಕಂಪೋಸ್ ಮಾಡಿ ಡೈರೆಕ್ಟ್ರಿಗೆ ಇಲ್ಲ ಟೀಮ್ಗೆ ಹಿಂಗೆ ಕಳಿಸ್ತೀವಿ ಕೇಳಿ ಅಂತ. ಇದಕ್ಕೆ ಹೆಂಗಾಯ್ತು ಅಂದ್ರೆ, ಒಂಥರ ಟ್ಯೂನ್ಗಳು ನಾವು ಈ ತರ ಕಳ್ಸೋದು ಈ ಟೀಮಿಗೆ ವರ್ಕ್ ಆಗಲ್ಲ ಅಂತ ನಾನು ಇದೇ ಗಿಟಾರ್ ಎತ್ಕೊಂಡು ಸೆಟ್ಟಿಗೆ ಹೋಗಿ ಕಂಪೋಸ್ ಮಾಡಿರುವಂತ ಹಾಡು. ಸೊ ಲಿರಿಕ್ಸು ಕೂಡ ಅವತ್ತೇ ಆಲ್ಮೋಸ್ಟ್ ಕೂತ್ಕೊಂಡು ಅವತ್ತೇ ಬರೆದು ಅಲ್ಲೇ ಕಂಪೋಸ್ ಮಾಡಿ ಕೊನೆಗೆ ನಾನು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಯೂಶಲಿ ನನಗೆ ಹಾಡು ಅಭ್ಯಾಸ, ನಾನು ಹಾಡ್ಬಿಟ್ಟು ತೋರಿಸ್ತೀನಿ. ಆ ಸಿಂಗಿಂಗ್ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಅದು ಇವರು ಬರೆದ್ರು, ನಮ್ಮ ಡೈರೆಕ್ಟ್ರು ಅದನ್ನ ಏನೇನ್ ಲಿರಿಕ್ಸ್ ಬೇಕೋ ಅದೆಲ್ಲ ಬರೆದ್ರು. ಬರಿಬೇಕಾದ್ರೆ ಅವರು ಹಾಡ್ತಿದ್ರಲ್ಲ ಕೇಳಿಸ್ತು. ನನಗಂತೂ ಗೊತ್ತಿತ್ತು ಮುಂಚೆ ಇದು ಒಂದು ರೇಂಜಿಗೆ ಹಾಡ್ತಾರೆ ಅಂತ. ಬಟ್ ಇದರಲ್ಲಿ ಎಲ್ಲರೂ ಇಡೀ ಟೀಮಲ್ಲಿ ಒಪ್ಕೊಳ್ಳೋಂಗೆ ನಾನು ಅವರು ಒಂದಷ್ಟು ಕೆಲಸ ಮಾಡಿ ಇಡೀ ಟೀಮಲ್ಲಿ ಒಪ್ಕೊಂಡ್ರು. ಒಂದಷ್ಟು ಕೇಳಿ ಖುಷಿಯಾಗಿ ಎಲ್ಲರಿಗೂ ಚೆನ್ನಾಗ್ ಅನಿಸ್ತು. ಆದ್ರಿಂದ ಫೈನಲ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಅವ್ರ ಪಾಪ ಅವರು ಎಲ್ಲ ಅವರೊಬ್ಬರೇ ಮಾಡಿದರೆ, ಎಲ್ಲ ಅವ್ರಿಗೆ ಬೇಕು ಅಂತ ಹಂಗೆಲ್ಲ ಏನೂ ಇಲ್ಲ. ಅವರೇ ಮಾಡ್ಬೇಕು ಎಲ್ಲ ಕೆಲಸಗಳು ಅಂತಾನೂ ಇಲ್ಲ. ಬಟ್ ಎಲ್ಲದು ತುಂಬಾನೇ ಚೆನ್ನಾಗಿ ಬಂದಿದ್ದಕ್ಕೋಸ್ಕರ ಇಟ್ಟು ಎಲ್ಲ ಟೀಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಂದು ಒಳ್ಳೆ ಹಾಡನ್ನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ನನ್ನ ಸೀರಿಯಲ್ ಅಲ್ಲಿ ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ನೋಡಿರ್ತೀರ, ಆದ್ರೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಖುಷಿ ಇದೆ. ಅಂಡ್ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಜನಾ ಮ್ಯಾಮ್ ಅಂಡ್ ರಾಶಿಕಾ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಸಪೋರ್ಟಿಂಗ್ ದಿ ಎಂಟೈರ್ ಟೀಮ್. And you all look gorgeous. First of all, ಈ ಸ್ಟಾರ್ ಕಾಸ್ಟ್ ಆದಾಗ ನನಗೆ ಈ ಒಂದು ಪಾತ್ರ, ಅಶು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ, ರಾಹುಲ್ಸ್ ಸಿಸ್ಟರ್ಸ್ ರೋಲ್, ಲಕ್ಕಿ ಸಿಸ್ಟರ್ ಪಾತ್ರ. ಕಾಸ್ಟ್ ಮಾಡಿದಾಗ ನನಗೆ ಮನೋಜ್ ಸರ್ ಫಸ್ಟ್ ಕಾಲ್ ಮಾಡಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು, ಬಿಕಾಸ್ ಶಿ ಈಸ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್ ಆ್ಯಂಡ್ ತುಂಬ ಫ್ಯಾಮಿಲಿ ಪರ್ಸನ್ ಅವಳು. ಅಪ್ಪ ಮತ್ತು ಮಗನ್ ಮಧ್ಯೆ ಏನೇನು ಜಗಳ ನಡೀತಿರುತ್ತೋ ಅವಳೆ ಹ್ಯಾಂಡಲ್ ಮಾಡ್ತಾಳೆ, ತುಂಬ ಪ್ರೊಟೆಕ್ಟಿವ್ ಆಗಿರ್ತಾಳೆ ಫ್ಯಾಮಿಲಿ ಕಡೆ. ಸೊ ಈ ಒಂದು ಪಾತ್ರ ನನ್ನನ್ನು ಕಾಸ್ಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ಅದಾದ ನಂತರ ನಾನು ಜಯರಾಮ್ ಸರ್ನ ಮೀಟ್ ಮಾಡಿದೆ ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಸ್ವೀಟ್, ಒನ್ ಆಫ್ ದ ಸ್ವೀಟೆಸ್ಟ್ ಪ್ರೊಡ್ಯೂಸರ್ಸ್ ನಾನು ಇಲ್ಲಿ ತನಕ ನೋಡಿರೋದ್ರಲ್ಲಿ. ವೆರಿ ಡೌನ್ ಟು ಅರ್ತ್ ಕೂಡ. ಆ್ಯಂಡ್ ಅವರು ನನ್ನ ಜೊತೆ ಮಾತಾಡಿದಾಗ ನಾನು ಮಾಡ್ತೀನಿ ಸರ್, ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಜಾಸ್ತಿ ಹೇಳೋದಿಲ್ಲ, ನೀವು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ನಮ್ಗೆಲ್ರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭಾವನಾ ಚಂದ್ರ. ನಾನು ಈ ಮೂವಿನಲ್ಲಿ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ರವಿ ಪ್ರಕಾಶ್ ಸರ್ ನನ್ನ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಜಯರಾಮ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಡೀ ಟೀಮು ನಿಜವಾಗ್ಲೂ ಏನು ಹೇಳ್ಬೇಕಂದ್ರೆ, ಟೀಮ್ ಬಗ್ಗೆ ಇದು ಒಂದು ಮೂವಿ ಟೀಮ್ ಅಂತ ನನಗೆ ಅನ್ಸೇ ಇಲ್ಲ. ವಿ ಆಲ್ ಆರ್ ಲೈಕ್ ಫ್ರೆಂಡ್ಸ್. ಅಷ್ಟೇ ಸಪೋರ್ಟಿವ್ ಆಗಿ ಇವಾಗ ಎಲ್ಲರೂ ಮೆನ್ಷನ್ ಮಾಡ್ದಾಗೇನೆ ಒಬ್ರು ಇಂಥ ಕೆಲಸ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಯಾರೂ ಮಾಡಿಲ್ಲ. ಪ್ರತಿಯೊಬ್ರು ಈ ಮೂವಿನ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್. ಆ್ಯಂಡ್ ಅದು ಸಾಂಗ್ ನನಗೆ ಇವಾಗ ಹಾಡಿದ್ದು ನಮ್ಗೇನೆ ಗೊತ್ತಿಲ್ಲ ಮನೋಜ್ ಅವ್ರು ಹಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಅಸ್. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೀಸರು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೂವಿ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವೆರಿ ವೆರಿ ಬೆಸ್ಟ್. ಆ್ಯಂಡ್ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಎಲ್ಲರೂ ಹೇಳತ್ತ ನಾನು ಹೇಳ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಝಲಕ್ನ ಸಾಂಗ್ ಆಯಿತು, ಟೀಸರ್ ಅಲ್ಲಿ ಆಯಿತು, ಎಲ್ಲ ಕಡೆ ತೋರಿಸಿದೀವಿ ಆಲ್ರೆಡಿ. ಸೊ ಮುಂಬರೋ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆದ ನಂತರ ದಯವಿಟ್ಟು ಈಗ ಟೀಸರ್ಗೆ ಏನು ಪ್ರೀತಿ ಕೊಟ್ರಿ ಅಥವಾ ಈಗ ಸಾಂಗ್ ನಾವು ಕೇಳಿದ್ರಲ್ಲಿ ಏನು ಚೆನ್ನಾಗಿದೆ ಅಂತ ಹೇಳಿ ಪ್ರೀತಿ ತೋರಿಸ್ತಾ ಇದ್ದೀರಾ, ಅಷ್ಟೇ ಪ್ರೀತಿನ ಕೊಟ್ರೆ ಇಷ್ಟು ಟೀಮು ಸರ್ವೈವ್ ಆಗುತ್ತೆ. ಅಂದ್ರೆ ಮುಂದೆ ಇನ್ನಷ್ಟು ಅವಕಾಶಗಳು ಬರುತ್ತೆ. ಅಂಡ್ ಮೇನ್ ಆಗಿ ನಿರ್ಮಾಪಕರು ಇನ್ನೊಂದಷ್ಟು ಹೊಸಬರಿಗೆ ಸಿನಿಮಾಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಯಾರೋ ಒಬ್ರು ಹೊಸಬರಿಗೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಹೋಯ್ತು ಅಂದ್ರೆ ಆ ನಿರ್ಮಾಪಕರು ಇಂಡಸ್ಟ್ರಿಯಿಂದ ಹೋಗ್ಬಿಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾವೊಬ್ಬ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು
ನಮ್ಮ ಸಿನಿಮಾ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಯೂಟ್ಯೂಬಲ್ಲಿ ಟ್ರೈಲರ್ ಬಿಟ್ಟಿರ್ತಾರೆ, ಸಾಂಗ್ಸ್ ಬಿಟ್ಟಿರ್ತಾರೆ, ಟೀಸರ್ ಬಿಟ್ಟಿರ್ತಾರೆ, ಎಷ್ಟೊಂದು ಸಿನಿಮಾಗಳದ್ದು. ಅದನ್ನ ನೋಡಿ ಯಾವುದು ಕ್ವಾಲಿಟಿ ಕಂಟೆಂಟ್ ಅನ್ಸುತ್ತೋ, ಯಾವುದು ಒಳ್ಳೆ ಕಂಟೆಂಟ್ ಅನ್ಸುತ್ತೋ, ಸೊ ಎನಿ ಡೇ ಯಾವುದೇ ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಒಂದಷ್ಟು ಜನ ಹೊಸಬ್ರನ್ನ ಟ್ಯಾಲೆಂಟೆಡ್ ಆಗಿರೋರನ್ನ ದಯವಿಟ್ಟು ಬೆಳೆಸಿ. ಆ್ಯಂಡ್ ಥ್ಯಾಂಕ್ ಯು ನನ್ನ ಇಡೀ ಟೀಮ್ಗೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಈ ಸಾಂಗ್ ಯೂಟ್ಯೂಬಿಗೆ ಬಂದ ನಂತರ ದಯವಿಟ್ಟು ಎಲ್ಲ ಶೇರ್ ಮಾಡಿ, ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಬಂದಿರೋಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಗೆಸ್ಟ್ ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಟೈಮ್ ಆ್ಯಂಡ್ ಕಮಿಂಗ್. ಆ್ಯಂಡ್ ಈ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇದು ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಅಂತೂ ಆಗಿಲ್ಲ. ಆ್ಯಂಡ್ ಇಟ್ಸ್ ಅ ಟೀಮ್ ಎಫರ್ಟ್. ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕೊರಿಯೋಗ್ರಾಫರ್ ಅಭಿ ಮಾಸ್ಟರ್, ಸೂರಜ್, ನಮ್ಮ ಡೈರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಕ್ಚುಲಿ ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡಿ 2 years ಆಗಿತ್ತು. ಆ್ಯಂಡ್ ವಿ ವರ್ ಸ್ಟಕ್. ಆ ಟೈಮಲ್ಲಿ ನಮ್ಮ ಸೇವಿಯರ್ ಜಯರಾಮ್ ಸರ್ ಈ ಕೇಮಿನ್ ಅವರಿಂದ ಈ ಪ್ರಾಜೆಕ್ಟ್ ಆಯಿತು. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸ್ನೇಹಿತ್ ಬ್ರೋ ಬಂದಿದ್ದಕ್ಕೆ. ಆ್ಯಂಡ್ DOP ಸರ್, ಥ್ಯಾಂಕ್ ಯು ಫಾರ್ ಇಷ್ಟು ಚೆನ್ನಾಗಿ ನಮ್ಮನ್ನ ಸ್ಕ್ರೀನಲ್ಲಿ ತೋರಿಸಿದ್ದೀರಾ. ಒಂದೊಳ್ಳೆ ಪಿಕ್ಚರ್ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅ ರಾಮ್ ಕಾಮ್, ಇನ್ನೊಂದು ಆ್ಯಕ್ಚುಲಿ ಸೋಷಿಯಲ್ ಟಾಪಿಕ್ನ ಮುಟ್ಟಿದ್ದೀವಿ. ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಅದು. ನಾವು ಸದ್ಯಕ್ಕೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಕಂಟೆಂಟ್ ಬಿಡ್ತಾ ನಿಮಗೆ ಅದು ಗೊತ್ತಾಗುತ್ತೆ. ಆ್ಯಂಡ್ ಬೈ ಟ್ರೇಲರ್ ಐ ಥಿಂಕ್ ಆ ವಿಷಯ ಎಲ್ಲರಿಗೂ ಮುಟ್ಟುತ್ತೆ ಏನು ಅಂತ. ಈ ಸಾಂಗು ಇಷ್ಟ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ, ರೀಚ್ ಮಾಡಿಸಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಕೇಳಿಸ್ತಿದ್ಯಾ? ನಾನು ಮಾತಾಡ್ದಾಗೆ ಹಲೋ ನಮಸ್ಕಾರ ಎಲ್ರಿಗೂ. ಇಲ್ಲಿ ಬಂದಿರುವಂಥ ಎಲ್ಲ ಪ್ರೆಸ್, ಮೀಡಿಯಾ ಆ್ಯಂಡ್ ಟು ಆಲ್ ದ ಲವ್ಲಿ ಗೆಸ್ಟ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಟು ಬ್ಯೂಟಿಫುಲ್ ಗೆಸ್ಟ್ ಬಂದಿರುವಂಥ ವಾರ್ಮ್ ವೆಲ್ಕಮ್ ಟು ಯು ಗೈಸ್. ಯು ಗೈಸ್ ಹ್ಯಾವ್ ಬ್ರೈಟನ್ ಅಪ್ ಅವರ್ ಎಂಟೈರ್ ಅಟ್ಮಾಸ್ಫಿಯರ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಆ್ಯಂಡ್ ಎಸ್, ಇವತ್ತು ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ದೀವಿ. ಸೊ ನನಗಂತೂ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹೇಗೆ ಬಂದಿದೆ ಅಂತ. ಸೊ ಈಗಲೇ ನೋಡಿದ ನಾನು ಔಟ್ಪುಟ್ ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ಹಾಯ್. ಸೊ ಐ ವುಡ್ ಲೈಕ್ ಟು ಸೇ ಡೆಫಿನೆಟ್ಲಿ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಮಾಸ್ಟರ್ ಅಭಿ ಮಾಸ್ಟರ್. ತುಂಬ ಗೋಳು ಕೊಟ್ಟಿದ್ದೀವಿ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಮಾಸ್ಟರ್. ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಡೆಫಿನೆಟ್ಲಿ ಸರ್, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡಿರೆಕ್ಟರ್, ಅವರ ವಿಷನ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಅವ್ರು ನನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಈ ಥರ ಬರುತ್ತೆ, ಹಿಂಗೆ ಬರ್ತೀನಿ, ಹಿಂಗಾಗುತ್ತೆ ಅಂತ. ಔಟ್ಪುಟ್ ಅಲ್ಲೂ ಕೂಡ ಸೇಮ್ ಟು ಸೇಮ್ ಇದೆ. ಆ್ಯಂಡ್ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಶೋ, ವಿಚ್ ಐ ವುಡ್ ಥ್ಯಾಂಕ್ ಮೈ ಡಿರೆಕ್ಟರ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಫೈನಲಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್. ಇನ್ನೂ ತುಂಬ ಕಂಟೆಂಟ್ಸ್ ಬರುತ್ತೆ. ನಿಮಗೆ ಇದು ಹೇಗೆ ಎಂಟರ್ಟೈನ್ ನಿಮ್ಗೆ ತುಂಬ ಇಷ್ಟ ಆಯಿತು, ಡೆಫಿನೆಟ್ಲಿ ಎವ್ರಿ ಕಂಟೆಂಟ್ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ನೀ ನನಗೆ ಅಲ್ಲವಾ ನಿಮಗೆ ಕೊಡ್ತಿದ್ದೀವಿ. ಸೊ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡ ಆಡಿಯನ್ಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್.